ಮೇಲೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪಿ ಮೂರ್ತಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಕಾರ್ಕಳದ ಬಂಧುಗಳಿಗೆ ನನ್ನ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಿರಂತರವಾಗಿ 14 ವರ್ಷದಿಂದ ನಿರಂತರವಾಗಿ ಈ ಕನ್ನಡ ನಾಡಿನ ಮಣ್ಣಿನ ಮಗಳಾದ ಸೌಜನ್ಯ ಪರವಾಗಿ ಸೌಜನ್ಯ ನ್ಯಾಯ ಸಿಗಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡಿದಂಥ ನಮ್ಮ ಮಹೇಶ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರು ಮತ್ತು ಮುಂಬಾದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಎಲ್ಲ ಮಾಧ್ಯಮ ಮಿತ್ರರು ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರಗಳು ಸಾಕಷ್ಟು ನಡೀತಾ ಇದೆ. ಆದರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ಕೃತ್ಯ ಏನು, ನನ್ನ ಸಹೋದರಿ ಸೌಜನ್ಯನ ಅತ್ಯಾಚಾರ ಮಾಡಿದಂಥ ಏನು ಕಿಡಿಗೇಡಿಗಳು, ಆ ಒಂದು ಹೆಣ್ಣು ಮಗು ಯಾರು? ನಮ್ಮ ಮಗು, ನಮ್ಮ ಮನೆಯ ಮಗಳು. ಅಂತ ಮನೆಯ ಮಗಳಿಗೆ ವಿಚಿತ್ರವಾಗಿ ಕಿರುಕುಳ ಕೊಟ್ಟು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ರಾಜಕಾರಣಿಗಳಿಗೆ ನಿಮ್ಗೆ ಏನಾದ್ರು ಮನುಷ್ಯತ್ವ ಅನ್ನೋದು ಇದೆಯಾ? ಒಂದು ಸ್ವಲ್ಪ ಮನುಷ್ಯತ್ವ ಇದೆಯಾ? ಅದೇ ರೀತಿ ಏನಾದರೂ ನಿಮ್ಮ ಮನೆ ಹೆಣ್ಮಕ್ಳು ಆಗಿದ್ರೆ ನೀವು ಹೀಗೆ ಕೂರ್ತಿದ್ರಾ? ಹಾಗಾಗಿ ಬಂಧುಗಳೇ, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹೋರಾಟ ಯಾವುದೇ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಹಿಂದುತ್ವ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಒಬ್ಬ ಜನಗಳಿಗೆ ಮನಸ್ಸಿರುವಂತ ಹೋರಾಟ ಅಲ್ಲ. ಈ ಹೋರಾಟ ಸೌಜನ್ಯನಿಗೆ ನ್ಯಾಯ ಸಿಗುವಂತ ಹೋರಾಟ. ಯಾರು ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿರ್ತಾರೋ ಅಂತ ಕಿಡಿಗೇಳನ್ನ ಬಂಧಿಸಬೇಕಂತ ಹೋರಾಟ ಇದು ಮಾಡ್ತಾರಂತ ಹೋರಾಟ ಬಂಧುಗಳೇ. ಹಾಗಾಗಿ ಇವತ್ತು ನಾನು ಮಹೇಶ್ ಶೆಟ್ಟಿ ಅವರು ಮತ್ತು ಅವರೆಲ್ಲ ತಂಡದವರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಬರೀ ಸೌಜನ್ಯ ಕೊಲೆ ಪ್ರಕರಣ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಸೌಜನ್ಯಗಳು ಅತ್ಯಾಚಾರ ಕೊಲೆಗಳಾಗಿದೆ. ಹಾಗಾಗಿ ಈ ನನ್ನ ತಾಯಿ ಇಲ್ಲಿ ಕುಂತವ್ರೆ, ಸೌಜನ್ಯವ್ರ ತಾಯಿ, ಅವ್ರ ಪಾದಗಳು ನಮಸ್ಕರಿಸ್ತೀನಿ ನಾನು. ಯಾಕಂತ ಹೇಳಿದ್ರೆ ಒಂದು ಮಗಳನ್ನ ಕಳ್ಕೊಂಡು ಆ ತಾಯಿ ಹೃದಯ ಕರಳಿರ್ತದಲ್ಲ, ಎಷ್ಟು ಕರಳು ಕಿತ್ಕೊಂಡು ಹೋಗುತ್ತೆ, ಆ ನೋವು ಏನಾತಂತ ಒಂದು ಸರಿ ನೀವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಅಂಬೇಡ್ಕರ್ ಸೇನೆ ರಾಜ್ಯದ 31 ಜಿಲ್ಲೆಯಲ್ಲೂ ನಾವು ಸೌಜನ್ಯ ಪರವಾಗಿ ನಿಲ್ಲುತ್ತೇವೆ, ಹೋರಾಟ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಎಂತ ಒಂದು ಬಲಾಢ್ಯ ಶಕ್ತಿ ಬಂದರೂ ನಾವು ಎದುರಕ್ಕೆ ಅದು ಅವಕಾಶನೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಹಣ ಬಲ ಇರ್ಬೋದು, ತೋಳ್ಬಲ ಇರ್ಬೋದು, ಸತ್ಯನ ಮುಚ್ಚಿಟ್ಟಿರ್ಬೋದು, ಸಾಕ್ಷಿಗಳನ್ನ ನಾಶ ಸರ್ಕಾರ ಸಿಗುತ್ತೆ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಪ್ರಚಾರ ಮಾಡೋದು ಸಹಜ, ಅದು ಹೋರಾಟಗಾರರಿಗೆ ಇದ್ದಿದೆ. ಆದ್ರೆ ನಿಮ್ಮ ಹೋರಾಟ ಏನ್ ನೀವು ಮುಂದೆ ಇಟ್ಟಿದ್ದೀರಾ, ಖಂಡಿತಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಇವತ್ತು ಯಾರು ತಪ್ಪು ಮಾಡಿದ್ದಾರೋ ಅವರು ಖಂಡಿತವಲ್ಲೂ ಜೈಲು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮ ಹೋರಾಟ ಕಾನೂನು ಪರವಾಗಿರ್ತಕ್ಕಂಥ ಹೋರಾಟ, ಕಾನೂನು ಸಮಾನತೆ ಹೋರಾಟ, ಕಾನೂನು ವಿರುದ್ಧ ಹೋರಾಟ ಮಾಡಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ರಾಜ್ಯದ ಗೃಹ ಸಚಿವರು ಮಾನ್ಯ ಪರಮೇಶ್ವರ್ ಅವರೇ, ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ.